ಕಾಶ್ಮೀರದಲ್ಲಿ ಪ್ರವಾಸಿಗರ ಅಂತ್ಯಕ್ರಿಯೆ ಕೂಡ ಈಗ ಆಗ್ತಾ ಇದೆ. ಒಂದ್ ಕಡೆ ಇಡೀ ದೇಶನೇ ನೋವಲ್ಲಿ ಇವತ್ತು ನಮ್ಮ ಪದ್ಮನಾಭ ನಗರ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ನಮ್ಮ ಹೊಸಕೆರೆಹಳ್ಳಿಯಲ್ಲಿ ಭಾಗದಲ್ಲಿ ಇವತ್ತು ಶ್ರದ್ಧಾಂಜಲಿ ದೀಪವನ್ನು ಅಂಟಿಸೋ ಮುಖಾಂತರ ಹುತಾತ್ಮರಾದಂಥ ನಮ್ಮ ಹಿಂದೂ ಭಾರತೀಯರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀರಿ. ಇವತ್ತು ನರೇಂದ್ರ ಮೋದಿಯವರು ಕೂಡ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪಾಕಿಸ್ತಾನ ಜೊತೆ ಇದ್ದಂಥ ಸಂಬಂಧ ಇವತ್ತು ಕಡ್ಕೊಂಡಿರೋದ್ರಿಂದ ಮತ್ತು ನದಿಯ ಒಂದು ನೀರೇನು ಬಿಡ್ತಾ ಇದ್ರು ಭಾರತದಿಂದ ನದಿ ನೀರು ಅದು ಕೂಡ ಅವರಿಗೆ ಕಟ್ ಮಾಡಿರೋದ್ರಿಂದ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋ ಕೆಲಸವನ್ನ ನರೇಂದ್ರ ಮೋದಿಯವರು ಪ್ರಾರಂಭ ಮಾಡಿದ್ದಾರೆ. ನನಗನ್ಸುತ್ತೆ ಈ ಪಾಕಿಸ್ತಾನದವರಿಗೆ ಈ ಮುಸ್ಲಿಂ ಭಯೋತ್ಪಾದಕರಿಗೆ ಅವ್ರ DNA ಬಂದ್ಬಿಟ್ಟಿದೆ, ಟೆರರಿಸ್ಟ್ ಮಾಡುವಂಥದ್ದು, ಹಿಂದೂಗಳನ್ನ ಕೊಗ್ಗಲೆ ಮಾಡುವಂಥದ್ದು. ಇನ್ನಾದರೂ ಕೂಡ ಹಿಂದೂಸ್ತಾನದಲ್ಲಿರ್ತಕ್ಕಂಥ ಜನ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಜಾತಿ ಜಾತಿ ಅಂತೇಳಿ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ದಲಿತ ಹಿಂಗ ಒಡೆದಾಡೋದನ್ನ ಬಿಟ್ಬಿಟ್ಟು ಅವ್ರ ಹೆಂಗೆ ಹುಡುಕಿ ಹೊಡೆದ್ರಲ್ಲ, ಅವ್ರು ಯಾರನ್ನೂ ಕೇಳಿಲ್ಲ. ಅವ್ರು ಯಾವ ಜಾತಿ ಅಂತ ಕೇಳಲಿಲ್ಲ. ಅವ್ರು ಕೇಳಿದ್ದು ಒಂದೇ, ನೀನ್ ಮುಸ್ಲಿಮಾನ್ರ ಹಿಂದೂನ. ಮುಸಲ್ಮಾನರಾದ್ರೆ ಬಿಡೋದು, ಹಿಂದೂನ ಹೊಡೆಯೋದಾದ್ರೆ ಇದು ಪೂರ್ತಿ ಹಿಂದೂಗಳ ಒಂದು ಮರಣ ಹೋಮ ಮಾಡಬೇಕು ಅಂತ ಹಾಕೊಂಡಿರುವಂತ ಸ್ಕೀಮ್ ಇದು. ಅದಕ್ಕೆ ಇವತ್ತು ಸರಿಯಾದಂತ ಉತ್ತರವನ್ನ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ನನಗನ್ಸುತ್ತೆ ಇನ್ನೂ ಪಾಕಿಸ್ತಾನಕ್ಕೆ ಸರಿಯಾದಂತ ಪಾಠವನ್ನ ನರೇಂದ್ರ ಮೋದಿಯವರು ಮತ್ತು ಭಾರತ ಸರ್ಕಾರ ಗ್ಯಾರಂಟಿಯಾಗಿ ಮಾಡೇ ಮಾಡ್ತಾರೆ. ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆಗಿ ಒಂದು ಬುದ್ಧಿ ಕಲಿಸಿದ್ದಾರೆ. ಪಾಕಿಸ್ತಾನದಲ್ಲಿ ತಿನ್ನಕ್ಕೆ ಅನ್ನನೂ ಇಲ್ಲ, ಆ ಸ್ಥಿತಿಯಲ್ಲಿದೆ. ಅಷ್ಟಿದ್ರೂ ಅವ್ರಿಗೆ ಕೊಬ್ಬು ಇಳಿದೇ ಇಲ್ಲ. ಆ ಕೊಬ್ಬನ್ನ ಅಡಗಿಸುವಂತದ್ದು ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಗೊತ್ತಿದೆ. ಅದನ್ನ ಅಡಗಿಸ್ತದೆ. ಭಾರತೀಯರಿಗೆ ಒಂದು ಗೌರವ ತರುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತೈತೆ ಅನ್ನೋ ವಿಶ್ವಾಸ ನಮಗಿದೆ. ಇವತ್ತು ಯಾರು ಹುತಾತ್ಮರಾಗಿದ್ದಾರೆ, ನಾನು ಬೆಳಗ್ಗೆನೂ ಕೂಡ ಹೋಗಿ ಸುಮಾರು 3/4 ಗಂಟೆಗಳ ಕಾಲ ಅಲ್ಲೇ ಇದ್ದು ಬಂದಿದ್ದೀನಿ. ಅವರು ಕೂಡ ನಮ್ಮ ಬಹಳ ಹತ್ತಿರದ ಸಂಬಂಧಿಗಳು ಕೂಡ. ಅವರು ಯಾರೇ ಇರಲಿ, ಒಟ್ಟಾರೆ ಈ ಭಾರತ ಸತ್ತಿರ್ತಕ್ಕಂಥ ಸುಮಾರು 28ಕ್ಕೂ ಹೆಚ್ಚು ಜನ ಗಾಯಗೊಂಡಿರೋರು ಅವರೆಲ್ಲರೂ ಕೂಡ ಭಾರತೀಯರು, ಹಿಂದೂಸ್ತಾನದವರು. ಅವರ ಬೆಂಬಲಕ್ಕೆ ಇಡೀ ಭಾರತ ನಿಂತಿದೆ. ಇವತ್ತು ಇಷ್ಟು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ಎಲ್ಲ ಭಾರತೀಯರಿಗೂ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಇವತ್ತು ನಾವೆಲ್ಲ ಒಟ್ಟಾಗಿದ್ರೆ ಪಾಕಿಸ್ತಾನಕ್ಕೆ ಸರಿಯಾದಂತ ಪಾಠವನ್ನ ಕಲಿಸಬಹುದು. ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಕೆಲವರು ಭಯೋತ್ಪಾದಕರಿದ್ದಾರೆ. ಭಾರತದ ಒಳಗಡೆನೆ ಭಯೋತ್ಪಾದಕರು ಅವರಿಗೆ ಬೆಂಬಲ ಮಾಡುವಂತ ಒಂದು ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹಣದ ಆಸೆಗೋಸ್ಕರ, ದುಡ್ಡುಗೋಸ್ಕರ. ಬೇಕಾದಷ್ಟು ಜನ ಇಲ್ಲಿ ಸ್ಲೀಪರ್ ಸೆಲ್ಗಳು ಎಲ್ಲರೂ ಇದ್ದಾರೆ. ಅವ್ರು ಹೋದ್ರೆ ಬಿಡಿಸ್ಕೊಂಬರೋದು, ಅವರಿಗೆ ಲಾಯರ್ ಫೀಸ್ ಕೊಡುವಂಥದ್ದು, ಇದೆಲ್ಲ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವ್ರನ್ನ ಬಲಿ ಹಾಕ್ಬೇಕು. ಒಳಗಡೆ ಇರೋರ್ನ ಫಸ್ಟ್ ಬಲಿ ಹಾಕ್ಬೇಕು, ಆಮೇಲೆ ಹೊರಗಡೆ ಇರೋರ್ನು ಬಲಿ ಹಾಕ್ಬೇಕು. ನಮ್ಮಲ್ಲಿರೋ ಹಿತಶತ್ರುಗಳು ಯಾರ್ಯಾರು ಇದಾರಲ್ಲ, ಮೀರ್ ಸಾಧಕಗಳು, ಆ ಮೀರ್ ಸಾಧಕರು ಯಾರಿದ್ದಾರೆ ಅಂತವ್ರಿಗೆ, ಆ ಮೀರ್ ಸಾಧಕರು ಯಾರು ಬೆಂಬಲ ಮಾಡ್ತಾರೆ ಈ ಮುಸ್ಲಿಂ ಭಯೋತ್ಪಾದಕರಿಗೆ ಸಹಾಯ ಮಾಡ್ತಾರಲ್ಲ, ಅವ್ರನ್ನ ಬಲಿ ಹಾಕಿದ್ರೆ ಇದು ಈ ದೇಶದಲ್ಲಿ ನಿಲ್ಲುತ್ತೆ. ಇವತ್ತು ಮತ್ತೊಮ್ಮೆ ನಾನು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀನಿ. ಇಡೀ ಕಾಂಗ್ರೆಸ್ ನಾಯಕರು ಇವತ್ತು ಕೇಂದ್ರ ಸರ್ಕಾರದ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೆ ಅವ್ರ ಜೊತೆಗೆ ನಿಲ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ತಾರೆ, ಇದು ಎಲ್ಲೊಂದ್ ಕಡೆ ಗುಪ್ತಚರ ಇಲಾಖೆ, ಇಂಟೆಲಿಜೆನ್ಸ್ ಅಥವಾ ಭದ್ರತಾ ವೈಫಲ್ಯ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡೋದು ಇವತ್ತು ಕೂಡ. ಸಿದ್ದರಾಮಯ್ಯನವ್ರಿಗೆ ವಯಸ್ಸಾಗಿದೆಯಲ್ಲ, ಅದರಿಂದ ಅವ್ರಿಗೆ ಸ್ವಲ್ಪ ಜ್ಞಾಪಕಶಕ್ತಿ ಎಲ್ಲ ಕಡಿಮೆ ಆಗಿರಬೇಕು. ಸೈನ್ಯದ ಬಗ್ಗೆನೆ, ಸೈನ್ಯದ ಇಂಟೆಲಿಜೆನ್ಸಿ ಬಗ್ಗೆನೆ ಇವರು ಪ್ರಶ್ನೆ ಮಾಡ್ತಾರೆ ಅಂದ್ರೆ ಸೈನ್ಯಕ್ಕೆ ಅಗೌರವ ಮಾಡ್ದಂಗಲ್ವಾ? ಇಂಟೆಲಿಜೆನ್ಸಿ ಯಾವ್ದು? ಇವಾಗ ಸೈನ್ಯ ತಾನೇ ನೋಡ್ತಾ ಇರೋದು ಇಂಟೆಲಿಜೆನ್ಸ್. ಸೈನ್ಯದಲ್ಲೇ ಒಂದು ಇಂಟೆಲಿಜೆನ್ಸಿ ಇದೆ, ಬಾರ್ಡರ್ಗಳಲ್ಲಿ ಇಂಟೆಲಿಜೆನ್ಸಿ ಇದೆ, ಸೈನ್ಯದೇ ಒಂದು ಇಂಟೆಲಿಜೆನ್ಸ್ ಇದೆ. ಆ ಸೈನ್ಯನೇ ಇವ್ರು ಪ್ರಶ್ನೆ ಮಾಡ್ತಾರೆ ಅಂದ್ರೆ ನಾನು ಸಿದ್ದರಾಮಯ್ಯನವ್ರಿಗೆ ಏನ್ ಹೇಳ್ಬೇಕು? ಇಷ್ಟು ಎಕ್ಸ್ಪೀರಿಯನ್ಸ್ ರಾಜಕಾರಣಿ ಅಂತಾರಲ್ಲ, ಅಷ್ಟು ಕಾಮನ್ ಸೆನ್ಸ್ ಆದ್ರೂ ಸಿದ್ದರಾಮಯ್ಯನವ್ರಿಗೆ ಬೇಕು. ಸೈನ್ಯನೇ ಪ್ರಶ್ನೆ ಮಾಡೋದು, ಸೈನ್ಯದ ಇಂಟೆಲಿಜೆನ್ಸಿಯನ್ನೇ ಪ್ರಶ್ನೆ ಮಾಡ್ತಿರಲ್ಲ. ಜ್ಞಾಪಕ ಮಾಡ್ಕೊಳ್ಳಿ, ನಿಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಕೊಲೆಗಳು ಬರ್ಬರೋ, ದಿನನಿತ್ಯ ಅದೇ ನೋಡ್ತಾ ಇದ್ರು. ಬೆಳಗ್ಗೆ ಎದ್ರೆ ಕಲ್ಲು ತೂರಾಟ ದಿನ ಪತ್ರಿಕೆಯಲ್ಲಿ. ಈಗ ಅದೊಂದು ಕಲ್ಲು ತೂರಾಟ ಒಂದು ಇಲ್ಲ. ಈಗ 8-9 ವರ್ಷದಿಂದ ಪೂರ್ತಿ ಕಂಟ್ರೋಲ್ ಅಲ್ಲಿ ಇದೆ. ಈ ಇನ್ಸಿಡೆಂಟ್ ಆಗಿರುವಂತದ್ದು. ಇದನ್ನು ಕೂಡ ಕೇಂದ್ರ ಸರ್ಕಾರ
ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದೆ. ಹಿಂದೆ ಯಾವುದೇ ಸರ್ಕಾರ ಕಾಂಗ್ರೆಸ್ ಇದ್ದಾಗ ಈ ತರದ ಕಟ್ಟುನಿಟ್ಟಿನ ನಿರ್ಧಾರಗಳು ತೆಗೆದುಕೊಳ್ತಾ ಇಲ್ಲ. ಇವತ್ತು ಮೋದಿಯವರು ಅಂತ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಈ ಕಾಂಗ್ರೆಸ್ ಅವ್ರಿಗೆ ಯಾಕೆ ಇಂಥ ಸಂದರ್ಭದಲ್ಲೂ ರಾಜಕೀಯ ಮಾಡಬೇಕು ಅಂತ ಇವರು ಯೋಚನೆ ಮಾಡ್ತಾರೆ ನನಗೆ ಅರ್ಥನೇ ಆಗ್ತಾ ಇಲ್ಲ ಅವ್ರ ಮನಸ್ಥಿತಿ. ನಿನ್ನೆ ದಿನೇಶ್ ಗುಂಡೂರಾವ್ ಮಾತಾಡಿದ್ರು, ಖರ್ಗೆ ಮಾತಾಡಿದ್ರು. ಸೈನ್ಯದ ಬಗ್ಗೆ, ಸೈನಿಕರ ಬಗ್ಗೆನೆ, ಸೈನಿಕರ ಇಂಟೆಲಿಜೆನ್ಸಿ ಬಗ್ಗೆನೆ ಮಾತಾಡ್ತಿರಲ್ಲ. ನಾನು ಏನ್ ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಮೋದಿ ಅವರು ಬಿಹಾರದಲ್ಲಿ ಒಂದು ಮಾತಾಡಿದ್ದಾರೆ, ಪ್ರತೀಕಾರ ಪಕ್ಕ ಮಾಡೇ ಮಾಡ್ತೀವಿ ಅಂತ. ಕೆಲವೊಂದ್ ಕಡೆ ಯುದ್ಧದ ವಾತಾವರಣ ಏನಾದ್ರು ಸಂಭವಿಸಬಹುದಾ ಅಂತ. ನೋಡಿ, ಪಾಕಿಸ್ತಾನ ಪಾಪರಾಗಿರುವಂತ ಒಂದು ದೇಶ. ಅವ್ರಿಗೆ ಬುದ್ಧಿ ಕಲಿಸಿಲ್ಲ ಅಂದ್ರೆ ನಿರಂತರವಾಗಿ ಈ ದೇಶದ ಮೇಲೆ ಭಯೋತ್ಪಾದಕ, ಅವ್ರ ಕೈಲಿ ಯುದ್ಧ ಮಾಡಕ್ಕೆ ಶಕ್ತಿ ಇಲ್ಲ, ಅವ್ರಿಗೆ ಧೈರ್ಯನೂ ಇಲ್ಲ, ಅವ್ರ ಹತ್ರ ಶಕ್ತಿನೂ ಇಲ್ಲ, ಧೈರ್ಯನೂ ಇಲ್ಲ. ಈ ತರ ಮೋಸದಿಂದ, ವಂಚನೆಯಿಂದ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾದಂತ ಪಾಠವನ್ನ ಕಲಿಸಬೇಕು. ನಾವೆಲ್ಲರೂ ಕೂಡ ಮೋದಿ ಅವ್ರ ಜೊತೆ, ಕೇಂದ್ರ ಸರ್ಕಾರ ಜೊತೆ ನಾವೆಲ್ಲರೂ ಕೂಡ ಇದ್ದೀರಿ. ಈಗ ಎಲ್ಲೊಂದ್ ಕಡೆ ಧರ್ಮದ ವಿಚಾರಗಳು ಬಂದಾಗ ರಾಬರ್ಟ್ ವಾದ್ರಾ ಅವರು ಒಂದು ಮಾತು ಹೇಳಿದ್ರು, ದೇಶದಲ್ಲಿರುವಂತಹ ಮುಸ್ಲಿಂ ಅವರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ, ಹಾಗಾಗಿ ಇಂತಹ ಘಟನೆಗಳು ಅಲ್ಲಲ್ಲಿ ಸಂಭವಿಸುತ್ತೆ ಅಂತ. ಓ, ವಾದ್ರಾ ಅವ್ರಿಗೆ ಯಾರೋ ಅವರು ಏನು ವಾದ್ರಾ? ರಾಬರ್ಟ್ ವಾದ್ರಾ ಹೋಗಿ ಅಫ್ಘಾನಿಸ್ತಾನದಾಗ ನೋಡ್ಕೊಂಬರ್ಲಿ. ಅಲ್ಲಿ ಮುಸ್ಲಿಮರೇ ಹೊಡೆದಾಡ್ದ ಸಾಯ್ತಾ ಇದಾರಲ್ಲ. ಇಸ್ರೇಲರು ಮುಸ್ಲಿಮರು ಹೊಡೆದಾಡ್ ಸಾಯ್ತಾ ಇದಾರಲ್ಲ. ಅಲ್ಲೇನು ಹಿಂದೂಗಳು ಬಂದಿದ್ರ? ಅಲ್ಲೇನು ಹಿಂದೂಗಳಿದಾರ? ಏನು ಇಲ್ಲ. ಅಲ್ಲಿ ಯಾಕೆ ಹೊಡಿತಾ ಇದಾರೆ ಅವರು? ಸಿರಿಯಾದಲ್ಲಿ ಯಾಕೆ ಹೊಡಿತಾ ಇದ್ದಾರೆ? ಬೇರೆ ಬೇರೆ ಎಲ್ಲಾ ದೇಶದಲ್ಲೂ, ಇಡೀ ಪ್ರಪಂಚದಲ್ಲಿ ಭಯೋತ್ಪಾದನೆ ಮಾಡೋದೇ ಈ ಮುಸ್ಲಿಂ ಭಯೋತ್ಪಾದಕರು. ಇಡೀ ಪ್ರಪಂಚದಲ್ಲಿ ಅವ್ರಿಗೆ ಅಫ್ತಾ ಚಂದ ಬರ್ತೈತೆ, ಅಫ್ತಾನ್ ತಗೊಂಡು ಎಲ್ಲಾ ದೇಶಗಳಲ್ಲೂ ಭಯೋತ್ಪಾದನೆ ಮಾಡ್ತಾರೆ ಅವರು. ಅದರಿಂದ ರಾಬರ್ಟ್ ವಾಡ್ರಾ ಅಫ್ಘಾನಿಸ್ತಾನಕ್ಕೆ ಹೋಗಿ ವಾಸ ಮಾಡ್ಬೇಕು. ಅವರು ಅಲ್ಲೇ ಹೆಂಗು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಒಳ್ಳೆ ರಿಯಲ್ ಎಸ್ಟೇಟ್ ಇದೆ, ಹೋಗಿ ಅಲ್ಲೇ ಮಾಡ್ಕೊಂಡು ಅಲ್ಲಿ ಯಾರು ಹಿಂದೂಗಳು ಯಾರಿದಾರೋ ಹುಡುಕ್ಲಿ. ಅಲ್ಲಿ ಯಾಕೆ ಕೊಲೆಗಳಾಗ್ತಾ ಇದೆ? ಸಾವಿರಾರು ಜನದ ಕೊಲೆ ದಿನನಿತ್ಯ ನಡೀತಾ ಇದೆ. ಅಲ್ಲಿ ಹೋಗಿ ಬರ್ಲಿ ಅವರು. ಅಲ್ಲಿ ಹೋಗಿ ಇದ್ದು ಅಲ್ಲಿ ಹಿಂದೂಗಳು ಯಾರಿದ್ದಾರೆ ಹುಡುಕಿ, ಹಿಂದೂಗಳಿಂದ ಆಗ್ತಾ ಇದೆಯಾ ಇದು ಅಂತ ನೋಡ್ಕೊಂಡು ಬರ್ಲಿ. ಅವ್ರಿಗೆ ಜ್ಞಾನ ಬೇಕಾ ಮನುಷ್ಯನ್ಗೆ? ಜ್ಞಾನ ಇಲ್ದಿರೋ ಮಾತಾಡೋ ಅಂತ ಮನುಷ್ಯ ಅವನು. ಅವ್ರ ಬಗ್ಗೆ ರಿಯಾಕ್ಟ್ ಮಾಡಲ್ಲ ನಾನು. ನೋಡಿ, ಏನೇ ಮಾಡಿದ್ರು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಏನೇ ತೀರ್ಮಾನ ತೆಗೆದುಕೊಂಡ್ರು ಇಡೀ ಭಾರತ, ಇಡೀ ಹಿಂದೂಸ್ತಾನ ಅವ್ರ ಜೊತೆ ಇವತ್ತು ನಿಲ್ತೀರಿ ನಾವು. ಈ ಮುಸ್ಲಿಂ ಭಯೋತ್ಪಾದಕರಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಆ ಗತಿ ಕಾಣಿಸೋವರೆಗೂ ನಾವೆಲ್ಲರೂ ಕೂಡ ಅವ್ರ ಜೊತೆ ಇರ್ತೀರಿ. ಮತ್ತೆ ಭಾರತದಲ್ಲಿ ಇರ್ತಕ್ಕಂಥ ಈ ಮುಸ್ಲಿಂ ಭಯೋತ್ಪಾದಕರು ಅವ್ರನ್ನ ಫಸ್ಟ್ ಬಲಿ ಹಾಕ್ಬೇಕು. ದೊಡ್ಡದಾಗಿ ಮಾತಾಡ್ತಾರಲ್ಲ, ಅವ್ರನ್ನ ಫಸ್ಟ್ ಬಲಿ ಹಾಕ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.